ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಟು ಈಚ್ ಅಂಡ್ ಎವ್ರಿಬಡಿ. ಪ್ರತಿಯೊಬ್ಬರು ಕೂಡ ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳು ಸಲ್ಲಿಸುತ್ತಾ ಬನ್ನಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆಗಳು 39ನೇ ಅಧ್ಯಾಯ 7ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 39 ವರ್ಸಸ್ 7. ಆಮೆನ್. ಹೀಗಿರಲಾಗಿ ಕರ್ತನೆ, ನಾನು ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ? ನನ್ನ ನಿರೀಕ್ಷೆ ನಿನ್ನಲ್ಲಿ ಇದೆ. ಹೀಗಿರಲಾಗಿ ಕರ್ತನೆ, ನಾನು ಇನ್ನು ಯಾವುದಕ್ಕಾಗಿ ಕಾದುಕೊಳ್ಳಲಿ? ನನ್ನ ನಿರೀಕ್ಷೆ ನಿನ್ನಲ್ಲಿದೆ. ಅಂಡ್ ನೌ ಲಾರ್ಡ್, ವಾಟ್ ವೇಟ್ ಐ ಫಾರ್? ಮೈ ಹೋಪ್ ಈಸ್ ಇನ್ ಥೀ. ಭಕ್ತನು ಪೂರ್ಣ ಬಲದಿಂದ, ಪೂರ್ಣ ಜ್ಞಾನದಿಂದ ಹೇಳೋದೇನೆಂದ್ರೆ, ನಾನು ನಿನ್ನಲ್ಲಿ ನಿರೀಕ್ಷೆಗೊಂಡಿದ್ದೀನಿ. ನಾನು ನಿನ್ನಲ್ಲಿ, ಮೈ ಹೋಪ್ ಈಸ್ ಇನ್ ಯು. ಸ್ತೋತ್ರಂ, ಹಲ್ಲೆಲೂಯ. ಹೀಗಿರಲಾಗಿ ಕರ್ತನೆ, ನಾನು ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ? ನಾನು ಇನ್ನು ಯಾವುದಕ್ಕೂ ಕಾದುಕೊಳ್ಳೋದಿಲ್ಲ. ನಾನು ಯಾವುದಕ್ಕೂ ಚಿಂತಿಸೋದಿಲ್ಲ. ನಾನು ಯಾವುದಕ್ಕೂ ವ್ಯಥೆ ಪಡೋದಿಲ್ಲ. ಯಾಕಂದ್ರೆ ನನ್ನ ಪೂರ್ಣ ನಿರೀಕ್ಷೆಯು, ನನ್ನ ಪೂರ್ಣ ಬಲವು, ನನ್ನ ಪೂರ್ಣ ಆಧಾರವು, ನನ್ನ ಪೂರ್ಣ ನಂಬಿಕೆಯು ಕರ್ತನೆ ನೀನಾಗಿದ್ದೀ ಸ್ವಾಮಿ. ಎಸ್, ಯಾಕಂದ್ರೆ ನಿನ್ನೆ ದಿನ ನಾವು ಕೇಳಿದೀವಿ, ನಮ್ಮ ವ್ಯಾಜ್ಯಗಳು, ನಮ್ಮ ಸಂಕಟಗಳು, ನಮ್ಮ ವಾಟ್ ಎವರ್ ದ ಪ್ರಾಬ್ಲಮ್ಸ್, ಏನ್ ಪ್ರಾಬ್ಲಮ್ಸ್ ಇದ್ರು, ದೇವ್ರು ಹೇಳಿದ್ರೆ ನನ್ನ ಬಳಿಗೆ ತಗೊಂಡು ಬನ್ನಿ. ಆ ತಗೊಂಡು ಬಂದಿರೋ ಮಕ್ಕಳು ದೇವರನ್ನು ಆ ವ್ಯಾಜ್ಯಗಳನ್ನು ಒಪ್ಪಿಸದ ಮೇಲೆ ಈ ಭಕ್ತನು ಹೇಳಿದ ಹಾಗೆ, ನಾನು ಇನ್ನು ಯಾವುದಕ್ಕೆ ನಾನು ಕಾದುಕೊಳ್ಳಲಿ? ನನ್ನ ನಿರೀಕ್ಷೆಯು ನೀನೇ. ಈ ಮನೋಬಲವು, ಈ ಆತ್ಮಬಲವು ಬರಬೇಕೆಂದರೆ ಸುಮ್ಮನೆ ಬರೋದಿಲ್ಲ. ದೇವರ ಮೇಲೆ ಯಾರು ಪೂರ್ಣವಾಗಿ ನಿರೀಕ್ಷೆಯು ನಂಬಿಕೆ ಇಟ್ಟುಕೊಂಡಿರ್ತಾರೋ ಅವ್ರ ಜೀವನದಲ್ಲಿ ಮಾತ್ರವಾಗುತ್ತದೆ. ಅವರು ಎಳಕ್ಕೂ ಬಲಕ್ಕೂ ನೋಡೋದಿಲ್ಲ. ದೇ ಡೋಂಟ್ ಸಿ ಲೆಫ್ಟ್ ಆರ್ ರೈಟ್, ದೇ ಓನ್ಲಿ ಸಿ ದ ಅಪ್ವರ್ಡ್ಸ್ ಟು ದ ಹೆವೆನ್. ಪರಲೋಕದ ಕಡೆ ನೋಡಿ ಹೇಳುತ್ತಾರೆ, ಇನ್ನು ನಾನು ಯಾವುದಕ್ಕೂ ಕೂಡ ವ್ಯಥೆ ಪಡೋದಿಲ್ಲ. ನನ್ನ ನಿರೀಕ್ಷೆ ನೀನೆ. ಒಂದು ವೇಳೆ ಈ ಭಕ್ತನ ಹಾಗೆ ನಿಮ್ಮಲ್ಲಿ ಅನೇಕರು ಕೂಡ ದೇವರೇ ನನ್ನ ನಿರೀಕ್ಷೆಯು, ದೇವರು ಬಿಟ್ಟರೆ ನನಗೆ ಯಾರಿಲ್ಲ, ದೇವರ ಸಕಲವು ನೋಡಿಕೊಳ್ಳುತ್ತಾರೆ, ನನ್ನ ಆರ್ಥಿಕ, ಭೌತಿಕ, ನನ್ನ ಆತ್ಮಿಕ, ಮಕ್ಕಳು ಜೀವನ, ಕುಟುಂಬದ ಜೀವನ ಎಲ್ಲ ದೇವರು ನೋಡಿಕೊಳ್ಳುತ್ತಾರ ಅಂತ ಯಾರು ಭಾರವಾಗಿರ್ತಾರೋ, ನೀವು ನಿಮ್ಮ ಕಾರ್ಯ ಕೆಲಸಗಳು ಮಾಡ್ತಾ ಇರಿ, ಸಕಲವು ದೇವರ ಮೇಲೆ ಒಪ್ಪಿಸಿಕೊಳ್ಳಿ. ಆತನೇ ನಿಮ್ಮ ನಿರೀಕ್ಷೆಯಾಗಿ ನಿಮ್ಮ ಕುಟುಂಬವನ್ನು ಆಧರಿಸಿ ಬಲಪಡಿಸುತ್ತಾನೆ. ನಿಮ್ಮ ಸ್ಥಿತಿಗತಿಗಳು ದೇವರು ಕಟ್ಟುತ್ತಾನೆ. ಹಾಗಿದ್ರೆ ಬನ್ನಿ ಕಣಗಲ್ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಈ ಸಮಯದಲ್ಲಿ ಕೊಟ್ಟಿರುವ ವಾಕ್ಯ ಮಕ್ಕಳೆಲ್ಲರೂ ನಿನ್ನಲ್ಲಿ ನಿರೀಕ್ಷೆಯುಳ್ಳ ಮಕ್ಕಳಾಗಿರಬೇಕು. ನೀನೇ ಅವರನ್ನು ಆಶೀರ್ವದಿಸು, ಬಲಪಡಿಸು, ಗುಣಪಡಿಸು. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ನಾಳೆ ಮರಳಿ ಇನ್ನೊಂದು ವಾಕ್ಯದಿಂದ ನಾವೆಲ್ಲರೊಟ್ಟಾಗಿ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.